ಇನ್ನು ಈ ಕಡೆ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲೂ ಕೂಡ ಉಪಸಮರದ ಕಾವು ರಂಗೇರ್ತಾ ಇದೆ. ಬಿಜೆಪಿ ಸವಾಲು ಸ್ವೀಕರಿಸಿದ್ದಾರೆ ಶಾಸಕ ಪ್ರದೀಪ್ ಈಶ್ವರ್. ದಾವಣಗೆರೆಯಲ್ಲಿ ಇವತ್ತು ಪ್ರದೀಪ್ ಈಶ್ವರ್ ರೋಡ್ ಶೋ. ಬಿಜೆಪಿಯವರು ಅಯೋಗ್ಯರು ಎಂದಿದ್ದ ಶಾಸಕ ಪ್ರದೀಪ್ ಈಶ್ವರ್ ಸಮರ್ಥ ನಾಮಪತ್ರ ಸಲ್ಲಿಕೆ ವೇಳೆ ಆಗಮಿಸಿದ್ದಾಗ ಹೇಳಿಕೆ ತಾಕತ್ತಿದ್ರೆ ದಾವಣಗೆರೆಯಲ್ಲಿ ಪ್ರಚಾರಕ್ಕೆ ಬನ್ನಿ ಅಂತ ಸವಾಲ್ ಹಾಕಿದ್ರು. ಬಹಿರಂಗ ಸವಾಲ್. ಶಾಸಕ ಪ್ರದೀಪ್ ಈಶ್ವರ್ಗೆ ಸವಾಲ್ ಹಾಕಿದ್ದ ಅಜಯ್ ಕುಮಾರ್. 2023ರ ಪರಾಜಿತ ಬಿಜೆಪಿ ಅಭ್ಯರ್ಥಿ ಅಜಯ್ ಕುಮಾರ್ ಸವಾಲು ಸ್ವೀಕರಿಸಿದ ಪ್ರದೀಪ್ ಈಶ್ವರ್ ಇವತ್ತು ದಾವಣಗೆರೆ ಬಿಜೆಪಿ ಕಚೇರಿಯಿಂದಲೇ ಪ್ರಚಾರ ಆರಂಭವಾಗ್ಬಿಟ್ಟಿದೆ. ನೋಡಿ, ಒಂದು ಕಡೆ ಎಲೆಕ್ಷನ್ ಉಪಸಮರದ ಕಾವು. ಇದರಲ್ಲಿ ಹೆಂಗೆ ಬೇಕೋ ಹಂಗೆ ಮಾತನಾಡುವವರ ಸಂಖ್ಯೆಯೂ ಕೂಡ ಹಂಗೆ ಇದೆ. ಯಾಕಂತ ಹೇಳಿದ್ರೆ ಈ ಒಂದು ಕಡೆ ಸವಾಲು ಹಾಕೋದು, ಅದಕ್ಕೆ ಪ್ರತಿ ಸವಾಲು ಹಾಕೋದು, ನಾವು ಬರ್ತೀವಿ ನೀವು ಬನ್ನಿ ಅನ್ನುವಂಥ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಅದರಲ್ಲೂ ಕೂಡ ಪ್ರದೀಪ್ ಈಶ್ವರ್ ಸವಾಲು ಹಾಕಿದ್ರು. ಇದೀಗ ಪ್ರಚಾರ ಕಾರ್ಯವನ್ನು ಆರಂಭ ಮಾಡಿದ್ದಾರೆ. ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಉಪಸಮರದ ಕಾವು ದಿನೇ ದಿನೇ ಮತ್ತಷ್ಟು ರಂಗೇರ್ತಾ ಇದೆ. ಏಪ್ರಿಲ್ 9ಕ್ಕೆ ಇರೋದು ಎಲೆಕ್ಷನ್. ಹಾಗಾಗಿ ಬಿಜೆಪಿ ಸವಾಲು ಸ್ವೀಕರಿಸಿದ ಶಾಸಕ ಪ್ರದೀಪ್ ಈಶ್ವರ್ ದಾವಣಗೆರೆಯಲ್ಲಿ ಇವತ್ತು ಪ್ರದೀಪ್ ಈಶ್ವರ್ ರೋಡ್ ಶೋ ಮಾಡ್ತಾ ಇದ್ದಾರೆ. ಬಿಜೆಪಿಯವರು ಅಯೋಗ್ಯರು ಎಂದಿದ್ರು ಶಾಸಕ ಪ್ರದೀಪ್ ಈಶ್ವರ್. ಸಮರ್ಥ ನಾಮಪತ್ರ ಸಲ್ಲಿಕೆ ವೇಳೆ ಆಗಮಿಸಿದ್ದಾಗ ಈ ರೀತಿಯಾದಂಥ ಹೇಳಿಕೆಯನ್ನು ಕೊಟ್ಟಿದ್ರು. ತಾಕತ್ತಿದ್ರೆ ದಾವಣಗೆರೆಯಲ್ಲಿ ಪ್ರಚಾರಕ್ಕೆ ಬನ್ನಿ ಅಂತ ಸವಾಲು ಹಾಕಿದ್ರು. ಶಾಸಕ ಪ್ರದೀಪ್ ಈಶ್ವರ್ಗೆ ಸವಾಲು ಹಾಕಿದ್ರು ಅಜಯ್ ಕುಮಾರ್. 2023ರ ಪರಾಜಿತ ಅಭ್ಯರ್ಥಿ ಈ ಅಜಯ್ ಕುಮಾರ್. ಹಾಗಾಗಿ ಅಜಯ್ ಕುಮಾರ್ ಹಾಕಿದಂತಹ ಸವಾಲನ್ನ ಸ್ವೀಕರಿಸಿದ್ದಾರೆ ಇಲ್ಲಿ ಶಾಸಕ ಪ್ರದೀಪ್ ಈಶ್ವರ್. ಇವತ್ತು ದಾವಣಗೆರೆ ಬಿಜೆಪಿ ಕಚೇರಿಯಿಂದಲೇ ಪ್ರಚಾರವನ್ನ ಆರಂಭ ಮಾಡಿರುವಂತಹ ದೃಶ್ಯಾವಳಿಗಳನ್ನ ನೀವು TV5 ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಿ.